2 ವರ್ಷಗಳ ನಂತರ ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಭರ್ತಿಯಾಗಿದೆ. ಕನ್ನಡ ನಾಡನ್ನ ಸಮೃದ್ಧಗೊಳಿಸುವಲ್ಲಿ ಕಾವೇರಿ ಮಾತೆಯ ಪಾತ್ರ ಬಹುದೊಡ್ಡದು. ಹೀಗಾಗಿ ಇಡೀ ನಾಡನ್ನ ಸಮೃದ್ಧಗೊಳಿಸೋದಕ್ಕೆ ದೊಡ್ಡ ಪಾತ್ರವನ್ನು ವಹಿಸಿರುವಂತಹ ಕಾವೇರಿಗೆ ಅದಕ್ಕೆ ಸಲ್ಲಬೇಕಾಗಿರುವಂತಹ ಗೌರವವನ್ನ ಇವತ್ತು ಬಾಗಿನ ಅರ್ಪಿಸೋದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದಾರೆ. ಮನೆಯ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. 2 ವರ್ಷಗಳ ನಂತರ ತುಂಬಿದ ಕಾವೇರಿ ಒಡಲು. ಕನ್ನಡ ನಾಡಿನ ಜೀವನದಿಗೆ ಇಂದು ಸಿಎಂ ಬಾಗಿನ ಅರ್ಪಣೆ. 3ನೇ ಬಾರಿಗೆ ಬಾಗಿನ ಅರ್ಪಿಸಲಿರುವ ಸಿಎಂ ಸಿದ್ದರಾಮಯ್ಯ. ಒಡಲು ತುಂಬಿರುವ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ಕಾವೇರಿ ಮಾತೆಗೆ ಬಾಗಿನ ಸಲ್ಲಿಕೆಗೆ ಕಡೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ವಾಡಿಕೆಯಂತೆ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಲಿದ್ದಾರೆ. ಜಲಾಶಯ ಭರ್ತಿಯಾದ ಅಥವಾ 3ನೇ ದಿನ ಬಾಗಿನ ಸಲ್ಲಿಸೋದು ವಾಡಿಕೆ. ಆದರೆ ಈ ಬಾರಿ ಜಲಾಶಯ ತುಂಬಿದ 5-6 ದಿನಗಳ ಬಳಿಕ ಬಾಗಿನ ಸಲ್ಲಿಸಲಾಗ್ತಾ ಇದೆ. ಇಂದು ನಡೆಯುವ ಬಾಗಿನ ಸಮಾರಂಭಕ್ಕೆ ಜಿಲ್ಲಾಡಳಿತ, ಕಾವೇರಿ ನೀರಾವರಿ ನಿಗಮ ಹಾಗೂ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಮಧುವಣಗಿತ್ತಿಯಂತೆ ಕಾಣ್ತಾ ಇದೆ. ಕೆಆರ್ಎಸ್ ಡ್ಯಾಂ ಮೇಲ್ಭಾಗದಲ್ಲಿ ಕನ್ನಡ ಧ್ವಜಗಳು ಹಾಕಿ ಅಲಂಕಾರ ಮಾಡಲಾಗಿದೆ. ಅಲ್ಲದೆ ಡ್ಯಾಂನ ಮುಂಭಾಗ ವೇದಿಕೆ ಕಾರ್ಯಕ್ರಮಕ್ಕೆ ಜರ್ಮನ್ ಟೆಂಟ್ ಅನ್ನ ಹಾಕಲಾಗ್ತಾ ಇದೆ. ಇನ್ನು ಇಂದು 11 ಗಂಟೆ ಸಮಯದಲ್ಲಿ ಭಾನುಪ್ರಕಾಶ್ ಅವರ ಸಮ್ಮುಖದಲ್ಲಿ ಬಾಗಿನ ಕಾರ್ಯಕ್ರಮ ಜರುಗಲಿದೆ. ಹೀಗಾಗಿ ಬಾಗಿನ ಕಾರ್ಯಕ್ರಮಕ್ಕೆ ಬೇಕಾದ ಸಿದ್ಧತೆಗಳನ್ನು ಭಾನುಪ್ರಕಾಶ್ ಶರ್ಮಾ ತಂಡ ಮಾಡಿಕೊಂಡಿದೆ. ಇಂದು 11 ಗಂಟೆ ಮೊದಲಿಗೆ ಸಿಎಂ ಹಾಗೂ ಸಚಿವರು ಕಾವೇರಿಗೆ ಬಾಗಿನ ಅರ್ಪಿಸಿ ಬಳಿಕ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದು ಮರದ ಜೊತೆ ಅಂತ ಕರಿತೀವಿ. ಇದರೊಳಗೆ ಮಂಗಳ ದ್ರವ್ಯಗಳನ್ನೆಲ್ಲ ತುಂಬಿದ್ದೀವಿ. ಅರಿಶಿನ, ಕುಂಕುಮ, ನವಧಾನ್ಯಗಳು, ಬ್ಲೌಸ್ ಪೀಸು, ತೆಂಗಿನಕಾಯಿ, ಮಂಗಳ ದ್ರವ್ಯಗಳು, ಕಂಚುಕಗಳು, ದಕ್ಷಿಣೆಯನ್ನಿಟ್ಟು ಒಳ್ಳೆಯದರಡಿಕೆ, ಬಾಳೆಹಣ್ಣು ಎಲ್ಲವನ್ನು ಇಟ್ಟಿದ್ದೇವೆ. ಒಬ್ಬ ಮನೆಗೆ ಹೇಗೆ ಹೆಂಗಸರು ಬಂದಾಗ ಹಬ್ಬ ಹರಿದಿನಗಳಲ್ಲಿ ನಾವು ಎರಡಿಕೆಯನ್ನು ಕೊಡ್ತೀವೋ ಆ ಥರ ಪೂರ್ಣ ನದಿ ತಿನುಭಾಗ ಕಾವೇರಿ ಜಗನ್ಮಾತೆಗೆ ನಮ್ಮನ್ನೆಲ್ಲ ಸುಭಿಕ್ಷವಾಗಿಟ್ಟಿರಮ್ಮ ಅಂತ ಎಲ್ಲವನ್ನು ಪ್ರಾರ್ಥನೆ ಮಾಡಿ ಈ ಕೊರುವಂಥ ಕೆಲಸವೇ ಬಾಗಿನ ಸಮರ್ಪಣೆ. ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳವರು ಎಲ್ಲರೂ ಸಹಿತ ಆ ಸಚಿವ ಸಂಪುಟದ ಪ್ರತಿಯೊಬ್ಬರು ಸಹಿತ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ. ಕಾವೇರಿ ನದಿ ನೀರಿನ ಪ್ರವಾಹದಿಂದ ಅಪಾಯ ಮಟ್ಟ ಮೀರಿ ಹರಿತಾ ಇರೋದು ಒಂದ್ ಕಡೆ ಆದ್ರೆ ಒಡಲು ತುಂಬಿರುವ ಕನ್ನಂಬಾಡಿ ಕಟ್ಟೆಯಲ್ಲಿ ಬಾಗಿನ ಸಂಭ್ರಮ ಮನೆ ಮಾಡಿರುವುದಂತೂ ಸುಳ್ಳಲ್ಲ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.